ಒಡೆದು ಆಳುವಂತಹ ನೀತಿಯನ್ನು ಕಾಂಗ್ರೆಸ್ ಮಾಡುತ್ತದೆ ಹೊರತು ಬಿಜೆಪಿಯಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಟಾಂಗ್ ನೀಡಿದರು. ಇತ್ತೀಚೆಗೆ ಕಾಂಗ್ರೆಸ್ ಸುದ್ದಿಗೋಷ್ಠಿ ನಡೆಸಿ ವಕ್ಫ್ ವಿಚಾರವನ್ನು ಬಿಜೆಪಿ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿ ಹೋರಾಟ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಆದರೆ ತಲಾಂತರದಿಂದ ಕೃಷಿ ಮಾಡುವವರಿಗೆ ನೋಟಿಸ್ ನೀಡಿದ್ದು ಕಾಂಗ್ರೆಸ್ ಸರ್ಕಾರ. ಅಲ್ಲದೆ ಸಚಿವ ಜಮೀರ್ ಅಹಮದ್ ರವರು ಮುಖ್ಯಮಂತ್ರಿ ಆದೇಶ ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ. ಅದೇ ರೀತಿ ಬಿಜೆಪಿ ಹಿಂದೆ ಅಧಿಕಾರದಲ್ಲಿದ್ದಾಗ ಅನ್ವರ್ ಮಾಣಿಪ್ಪಾಡಿ ವರದಿ ಅನ್ವಯ ಒತ್ತುವರಿ ಬಿಡಿಸಲು ನೋಟಿಸ್ ನೀಡಿದ್ದೇ ಹೊರತು ರೈತರಿಗೆ ಕೊಟ್ಟಿದ್ದಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಇಂದು ಅವರದ್ದೇ ಸರ್ಕಾರ ಇದ್ದು ಅವರೇ ನೋಟಿಸ್ ಕೊಟ್ಟಿದ್ದಾರೆ. ಸತ್ಯಕ್ಕೆ ಸ್ವಲ್ಪ ಹತ್ತಿರದಲ್ಲಾದರೂ ಮಾತನಾಡಬೇಕು. ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ವಕ್ಫ್ ಮೂಲಕ ರೈತರಿಗೆ ನೋಟಿಸ್ ನೀಡಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಕೋಮುಗಲಭೆ ಆಗಿರಲಿಲ್ಲ. ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದೇವೆ. ಆದರೆ ಇಂದು ಸರ್ಕಾರ ಯೋಜನೆ ಜಾರಿಗೆ ಮಾಡಿ ನೋಟಿಸ್ ನೀಡಿ ಬಿಜೆಪಿ ಮಾಡಿದ್ದು ಎಂದು ಜನರ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆಂದು ಟೀಕಿಸಿದರು. ಜಿಲ್ಲೆಯ ರಸ್ತೆಗಳು ಇಂದು ಸಂಪೂರ್ಣವಾಗಿ ಹಾಳಾಗಿದೆ. ವಾಹನ ಸಂಚಾರ ಅಸಾಧ್ಯವಾಗಿದೆ. ಅಲ್ಲದೆ ತಲಕಾವೇರಿ ತೀರ್ಥೋದ್ಭವ ಸಂದರ್ಭ ಗುಂಡಿ ಮುಚ್ಚುವ ಕಾರ್ಯ ಕೂಡ ಮಾಡಿಲ್ಲ ಎಂದು ದೂರಿದ ಅವರು, ಸಾಧ್ಯವಾದರೆ ಗುಂಡಿ ಮುಚ್ಚಿ ತೋರಿಸಿ ಎಂದು ಸವಾಲೆಸೆದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ನೆಲ್ಲಿರ ಚಲನ್, ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಮಣಿ, ವಿರಾಜಪೇಟೆ ಮಂಡಲಾಧ್ಯಕ್ಷ ಸುವಿನ್ ಗಣಪತಿ ಉಪಸ್ಥಿತರಿದ್ದರು. ಸಾಕಷ್ಟು ಇರುವಂತಹ ಮುಸ್ಲಿಂ ನಾಯಕರನ್ನ ಕಬಳಿಸಿಕೊಂಡು ಅವರ ಸ್ವಂತಕ್ಕೆ ಬಳಸಿಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ಅದನ್ನ ಮಾಣಿಪಾಡಿ ಅವರು ವರದಿ ನೀಡಿರುವಂಥದ್ದು. ಆ ಜಮೀನನ್ನ ಯಾರು ಈ ರೀತಿ ಒಪ್ಪಂದನೇ ಇರುವಂತಹ ಜಮೀನನ್ನ ಸಾವಿರಾರು ಎಕರೆಯನ್ನ ಬೇರೆ ಅವರ ಮುಸ್ಲಿಂ ನಾಯಕರು ಅಥವಾ ಕಾಂಗ್ರೆಸ್ ನಾಯಕರು ಅವರ ಸ್ವಾಧೀನದಲ್ಲಿದೆ, ಅದನ್ನ ಬಿಡಿಸಿ ಮತ್ತೆ ಅವರ ಇದಕ್ಕೆ ಕೊಡುವುದಕ್ಕೆ ನೋಟಿಸ್ ಮಾಡಿರುತ್ತದೆ ಹೊರತು ಯಾವುದೇ ರೈತರಿಗೆ, ಬಡವರಿಗೆ, ಮಠದವರಿಗೆ ಈ ರೀತಿ ಕೊಡಲಿಲ್ಲ. ಇದನ್ನ ನಾವು ಹಿಂದೆ ಆಗಿರುವಂಥದ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಅವರ ಇದರಲ್ಲಿ ಹೇಳಿಕೆಯಲ್ಲಿ ಬಂದಿರುವಂಥದ್ದು, ಮೊನ್ನೆ ಕೊಟ್ಟಿರುವಂಥ ನೋಟಿಸ್ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಅದು ತಪ್ಪಾಗಿದೆ. ಅದು ನಮ್ಮ ಏನು ಆಡಳಿತ ಮಾಡುವಂಥ ನಾಯಕರ ಗಮನಕ್ಕೆ ಬಂದಿಲ್ಲ ಅಂತೇಳಿ. ಹಾಗೆ ಇದರ ಅರ್ಥ ಏನು? ಈ ಒಂದು ರಾಜ್ಯದಲ್ಲಿ ಸರ್ಕಾರ ಮಾಡುವಂಥ ಏನು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಖಾತೆಗಳಿರ್ಬೋದು, ಇವರ ಕಂಟ್ರೋಲಲ್ಲಿ ಅಧಿಕಾರಿಗಳು ಇಲ್ವೇ ಇಲ್ವ? ಅಧಿಕಾರಿಗಳೇ ಬೇರೆ, ಈ ಒಂದು ಏನು ಸರ್ಕಾರನೇ ಬೇರೆ. ಆಗ ಇವರ ಅಧೀನದಲ್ಲಿ ಯಾವುದೇ ಅಧಿಕಾರಿಗಳು ಇವರ ಅಧೀನದಲ್ಲಿ ಇವರ ಕಂಟ್ರೋಲಲ್ಲಿ ಇಲ್ವಾ? ಅಂಥ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾ? ಯಾಕೆಂದ್ರೆ ಅವರೇ ಹೇಳ್ಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ. ಮೊನ್ನೆ ಅವರೇ ಹೇಳಿಕೆ ಪತ್ರಿಕೆಯಲ್ಲಿ ಬಂದಿರೋದು, ಅಧಿಕಾರಿಗಳು ತಪ್ಪಾಗಿ ಕೊಟ್ಟಿರೋದು ನೋಟಿಸ್ ನಮ್ಮ ಗಮನಕ್ಕೆ, ನಮ್ಮ ನಾಯಕರ ಗಮನಕ್ಕೆ ಬಂದಿರಲಿಲ್ಲ ಅಂತ. ಹಾಗೆ ಇಂಥ ಒಂದು